ಪ್ಲಾನ್ ಎ ಫ್ಲಾಪ್ ಆಯ್ತು. ಈಗ ಪ್ಲಾನ್ ಬಿ ಜಾರಿ ಮಾಡೋದಕ್ಕೆ ಮುಂದಾಗಿದೆ ಬಿಜೆಪಿ. ಹಾಗಾದ್ರೆ ಈ ಪ್ಲಾನ್ ಬಿ ಏನು ಅಂತಕ್ಕಂಥದ್ರ ಬಗ್ಗೆ ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್. ಎ ಪ್ಲಾನ್ ಹೋಯ್ತು, ಬಿ ಪ್ಲಾನ್ ಬಂತು. ಸರ್ಕಾರ ಕೆಡವೋದಕ್ಕೆ ಪ್ಲಾನ್ ಬಿ ಮೊರೆ ಹೋಗಿದೆ ಬಿಜೆಪಿ. ಎ ಪ್ಲಾನ್ ಫ್ಲಾಪ್ ಆಗುತ್ತಲೇ ಬಿ ಪ್ಲಾನ್ ಆಪರೇಷನ್ ಶುರು ಮಾಡ್ಕೊಂಡಿದೆಯಂತೆ. ಹಾಗಾದ್ರೆ ಬಿಜೆಪಿಯ ಈ ಎ ಪ್ಲಾನ್ ಮತ್ತು ಬಿ ಪ್ಲಾನ್ ಅಂದ್ರೆ ಏನು, ಯಾವ ರೀತಿ ಆಪರೇಟ್ ಮಾಡ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ಕೆಲವೇ ಕ್ಷಣದಲ್ಲಿ ನಿಮಗೆ ನಾವು ಕೊಡ್ತೀವಿ ಮಾಹಿತಿ. ಹಾಗಾದ್ರೆ ಬಿಜೆಪಿಯ ಪ್ಲಾನ್ ಎ ಏನು, ಅದು ಯಾಕೆ ಫ್ಲಾಪ್ ಆಯ್ತು, ಪ್ಲಾನ್ ಬಿ ಏನು, ಅದನ್ನ ಹೇಗೆ ಜಾರಿ ಮಾಡೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ, ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಇವಾಗ ನಿಮ್ಮ ಮುಂದೆ ಬರ್ತಾ ಇದೆ. ಪ್ಲಾನ್ ಬಿ ಜಾರಿಗೆ ಮುಂದಾಗಿದೆ ಬಿಜೆಪಿ. ಎಚ್ಡಿಕೆ ಸರ್ಕಾರವನ್ನ ಕೆಡವೋದಕ್ಕೆ ಬಿಜೆಪಿ ಇನ್ನಿಲ್ಲದ ಕಸರತ್ತನ್ನ ಮಾಡ್ತಾ ಇದೆ. ಕಾಂಗ್ರೆಸ್ ಅತೃಪ್ತರು ಕೈಕೊಟ್ಟರೂ ಕೂಡ ಬಿಜೆಪಿಯ ಪ್ರಯತ್ನ ಮಾತ್ರ ನಿಲ್ತಾ ಇಲ್ಲ. ಬಿಜೆಪಿಯ ಬಳಿ ಎರಡು ಆಪ್ಷನ್ಸ್ ಇತ್ತು, ಪ್ಲಾನ್ ಎ ಮತ್ತು ಪ್ಲಾನ್ ಬಿ. ಪ್ಲಾನ್ ಎ ಕಾಂಗ್ರೆಸ್ ಅತೃಪ್ತರನ್ನ ಸೆಳೆಯುವುದು, ಪ್ಲಾನ್ ಬಿ ಜೆಡಿಎಸ್ ಶಾಸಕರನ್ನ ಸೆಳೆಯುವುದು. ಮೊದಲೇ ಯೋಜಿಸಿದಂತೆ ಪ್ಲಾನ್ ಬಿ ಇಂಪ್ಲಿಮೆಂಟ್ಗೆ ಮುಂದಾಗಿದೆ ಬಿಜೆಪಿ. ಜೆಡಿಎಸ್ನ ಶಾಸಕರಾದ ಗೌರಿಶಂಕರ್ ಮತ್ತು ಶಿವಲಿಂಗೇಗೌಡರಿಗೆ ಬಿಜೆಪಿ ಆಮಿಷವನ್ನ ಒಡ್ಡಿದೆಯಂತೆ. ಕಳೆದ ರಾತ್ರಿ ಗೌರಿಶಂಕರ್ಗೆ ಕರೆ ಮಾಡಿದ್ರು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್. ಶಾಸಕ ಗೌರಿಶಂಕರ್ಗೆ 60 ಕೋಟಿ ದುಡ್ಡು ಮತ್ತು ಸಚಿವ ಸ್ಥಾನದ ಆಮಿಷವನ್ನ ಒಡ್ಡಲಾಗಿತ್ತಂತೆ. ಈ ಬಿಜೆಪಿ ಆಮಿಷದ ಬಗ್ಗೆ ಶಾಸಕ ಶಿವಲಿಂಗೇಗೌಡ ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ. ಗೌರಿಶಂಕರ್ಗೆ ಕರೆ ಮಾಡಿ 60 ಕೋಟಿ ದುಡ್ಡು ಮತ್ತು ಸಚಿವ ಸ್ಥಾನದ ಆಮಿಷ ಕೊಟ್ಟಿದ್ದು ನಿಜ ಅಂತ ಶಿವಲಿಂಗೇಗೌಡ ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ. ಗೌರಿಶಂಕರ್ ಅವರು ರಾತ್ರಿ ನನಗೆ ಫೋನ್ ಮಾಡಿದ್ರು. ಜಗದೀಶ್ ಶೆಟ್ರೆ ಸ್ವತಃ ಫೋನ್ನಲ್ಲಿ ಅಲ್ಲ 60 ಕೋಟಿ ರೂಪಾಯಿ ಮಿನಿಸ್ಟ್ರು ಕೊಡ್ತೀನಿ, ಬರಬೇಕು ನೀನು, ಹೋದ ಸರಿ ನಿನಗೆ ಮೋಸ ಇದೆ, ಬಂದು ನಾವು ಚೆನ್ನಾಗಿ ನೋಡ್ಕೊತೀವಿ ಅಂತೇಳಿ ಕರೆದ್ರಂತೆ. ನಾವು 60 ಕೋಟಿ ಅಲ್ಲ 100 ಕೋಟಿ ಅಲ್ಲ 500 ಕೋಟಿನೇ ಕೊಟ್ಟರು ನಾನು ಹೋಗಲ್ಲ ಅಂತ ಹೇಳಿದ್ರು. ಮಾಡ್ತಾ ಇದ್ದಾರೆ ಸ್ವತಃ ಜಗದೀಶ್ ಶೆಟ್ರೆ ಆ ರೀತಿ ಮಾಡಿದ್ದಾರೆ ಅಂದರೆ ಏನು ಮಾಡೋದು. ಯೋಗೇಶ್ವರ ಗೌರಿಶಂಕರ್ ಅವರು ರಾತ್ರಿ ನನಗೆ ಫೋನ್ ಮಾಡಿದ್ರು. ಜಗದೀಶ್ ಶೆಟ್ರೆ ಸ್ವತಃ ಫೋನ್ನಲ್ಲಿ ಅಲ್ಲ 60 ಕೋಟಿ ರೂಪಾಯಿ ಮಿನಿಸ್ಟ್ರು ಕೊಡ್ತೀನಿ, ಬರಬೇಕು ನೀನು, ಹೋದ ಸರಿ ನಿನಗೆ ಮೋಸ ಇದೆ, ಬಂದು ನಾವು ಚೆನ್ನಾಗಿ ನೋಡ್ಕೊತೀವಿ ಅಂತೇಳಿ ಕರೆದ್ರಂತೆ. ನಾವು 60 ಕೋಟಿ ಅಲ್ಲ 100 ಕೋಟಿ ಅಲ್ಲ 500 ಕೋಟಿನೇ ಕೊಟ್ಟರು ನಾನು ಹೋಗಲ್ಲ ಅಂತ ಹೇಳಿದ್ರು. ಮಾಡ್ತಾ ಇದ್ದಾರೆ ಸ್ವತಃ ಜಗದೀಶ್ ಶೆಟ್ರೆ ಆ ರೀತಿ ಮಾಡಿದ್ದಾರೆ ಅಂದರೆ ಏನು ಮಾಡೋದು. ಯೋಗೇಶ್ವರ ಓಕೆ, ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆಯೋಣ ನನ್ನ ಕೊಲೀಗ ಸುಕೇಶ್ ಅವರಿಂದ. ಸುಕೇಶ್, ಬಿಜೆಪಿ ಅವರು ಹಾಗಾದ್ರೆ ಶತಾಯ ಗತಾಯ ಶಾಸಕರನ್ನ ಸೆಳಿಲೇಬೇಕು, ಅವರು ಕಾಂಗ್ರೆಸ್ನವರಾದ್ರೂ ಆಯ್ತು ಜೆಡಿಎಸ್ನವರಾದ್ರೂ ಆಯ್ತು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರಾ? ಕೇವಲ ಇಬ್ರು ಮಾತ್ರ ಜೆಡಿಎಸ್ ಅವರ ಅಥವಾ ಬೇರೆಯವರಿಂದನೂ ಕೂಡ ಈ ತರ ಮಾಹಿತಿ ಬರ್ತಾ ಇದೆಯಾ ಅಂತ? ಖಂಡಿತ ಅರವಿಂದ್, ಮೊದಲಿಂದನೂ ಕೂಡ ಅದೇ ರೀತಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಎರಡು ಪಕ್ಷದ ಕೆಲವು ಶಾಸಕರನ್ನ ಸೆಳೆಯುವ ಪ್ರಯತ್ನ ಮಾಡಿದ್ರು ಅನ್ನುವಂಥದ್ದು. ಜೆಡಿಎಸ್ ನಲ್ಲಿ ಯಾರ್ಯಾರಿಗೆ ದೂರವಾಣಿ ಕರೆ ಬಂದಿತ್ತು ಅನ್ನುವಂಥ ವಿಚಾರನ ಕೇಳ್ತಾ ಹೋದ್ರೆ ಸಾಕಷ್ಟು ಹೆಸರುಗಳು ಕೇಳಿ ಬರ್ತವೆ. ಒಂದು ಶಿವಲಿಂಗೇಗೌಡರು ಹೇಳಿದ್ದಷ್ಟೇ ಅಲ್ಲ, ಹಿಂದೆ ಗೌರಿಶಂಕರ್ ಮೇಲೆ ಒಂದು ಅಟೆಂಪ್ಟ್ ಕೂಡ ಮಾಡಿದ್ರು, ಬನ್ನಿ ಎನ್ನುವಂತ ಆಹ್ವಾನ ಕೊಟ್ಟಿದ್ರು. ಶಿರಾ ತಾಲೂಕು ಸತ್ಯನಾರಾಯಣ ಅವರಿಗೆ ಒಂದು ಆಹ್ವಾನವನ್ನ ಕೊಟ್ಟಿದ್ರು. ನಾಗಠಾಣದ ಜೆಡಿಎಸ್ ಶಾಸಕರನ್ನ ಕರೆ ಮಾಡಿದ್ರು. ಅಷ್ಟೇ ಯಾಕೆ ಮಂಡ್ಯ ಜಿಲ್ಲೆಯು ಕೂಡ ಬಿಜೆಪಿ ಅವರು ಕೈ ಹಾಕಿದ್ರು ಅನ್ನುವಂಥದ್ದು. ನಾಗಮಂಗಲದ ಶಾಸಕ ಸುರೇಶ್ ಗೌಡರಿಗೆ ಕೂಡ ಹಿಂದೆ ಆಹ್ವಾನವನ್ನು ಕೊಡೋದಲ್ಲದೆ
ಏನು ಮಾಗಡಿ ಶಾಸಕ ಮಂಜು ಅವರನ್ನು ಕೂಡ ಆಹ್ವಾನಿಸಿದ್ರು ಅನ್ನುವಂಥದ್ದು. ಜೊತೆಗೆ ಬೆಂಗಳೂರಿನ ಮಟ್ಟಿಗೆ ಹೇಳೋದಾದ್ರೆ ದಾಸರಳ್ಳಿ ಶಾಸಕ ಮಂಜುನಾಥ್ ಅವರಿಗೂ ಕೂಡ ಇಷ್ಟು ಜನರಿಗೆ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಬಿಜೆಪಿಯವರು ಮಾಡಿದ್ರು. ಪದೇ ಪದೇ ಕಾಂಗ್ರೆಸ್ ಮತ್ತು ಜೆಡಿಎಸ್ ಶಾಸಕರುಗಳಿಗೆ ಈ ಪ್ರಯತ್ನ ಮಾಡಿದ್ರು. ಬಹುಶಃ ಪ್ಲಾನ್ ಎ ವಿಫಲವಾದ ನಂತರ ಅಂದ್ರೆ ಕಾಂಗ್ರೆಸ್ನ ಶಾಸಕರನ್ನ ಗಣನೀಯ ಪ್ರಮಾಣದಲ್ಲಿ ಸೆಳೆಯಲಿಕ್ಕೆ ಸಾಧ್ಯ ಆಗದ ಹಿನ್ನೆಲೆಯಲ್ಲಿ ಪ್ಲಾನ್ ಬಿ ಅನ್ಕೊಂಡು ಜೆಡಿಎಸ್ ನ ಬಹುತೇಕ ಶಾಸಕರನ್ನ ಸಂಪರ್ಕ ಮಾಡಿರಬಹುದು. ಇವಿಷ್ಟು ಶಾಸಕರಿಗೆ ಮೊದಲೊಂದು ಸುತ್ತಿನಲ್ಲಿ ಕರೆಯನ್ನ ಮಾಡಿದ್ರು. ಬಹುಶಃ ಎರಡನೇ ಸುತ್ತಿನಲ್ಲಿ ಕೇವಲ ಗೌರಿಶಂಕರ್ಗಷ್ಟಿಗೆ ಸೀಮಿತ ಆಗಿದಾರ ಅಥವಾ ಈ ಎಲ್ಲಾ ಶಾಸಕರಿಗೆ ಮತ್ತೆ ಕರೆ ಮಾಡಿದ್ರೆ ಅನ್ನುವಂಥದ್ದು ಇನ್ನು ಬಯಲಾಗಬೇಕಾಗುತ್ತೆ. ಆದ್ರೆ ಈಗ ಆಪರೇಷನ್ ಕಮಲ ಫೇಲ್ಯೂರ್ ಆಗಿರ್ಬೋದು. ಆ ಒಂದು ಪ್ರೋಸೆಸ್ ಅನ್ನ ಬಿಜೆಪಿಯ ನಾಯಕರುಗಳು ನಿಲ್ಲಿಸ್ತಾರೆ ಅನ್ನೋದಕ್ಕೆ ಗ್ಯಾರಂಟಿ ಇಲ್ಲ. ಮರಳಿ ಯತ್ನ ಮತ್ತೆ ಮಾಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಅರವಿಂದ್, ಕೆಲವರು ಮಾತ್ರ ಇಲ್ಲ ಇಲ್ಲ ಅಂತ ಹೇಳ್ತಾರಲ್ಲ, ಯಾಕೆ ಸುಕೇಶ್? ಅವರಿಗೆ ಆಮಿಷ ಒಡ್ಡಿರ್ತಕ್ಕಂಥದ್ದು ನಿಜ, ಅವ್ರನ್ನ ಬಿಜೆಪಿಗೆ ಕರೆದಿರ್ತಕ್ಕಂಥದ್ದು ನಿಜ. ನಮಗೆ ಮಾಹಿತಿಗಳು ಬಂದರೂ ಕೂಡ ಅವರು ಮಾತ್ರ ಇಲ್ಲ, ನಮ್ಗೆ ಯಾರು ಸಂಪರ್ಕ ಮಾಡಿಲ್ಲ, ನಮ್ಗೆ ಯಾರು ಆಮಿಷ ಕೊಟ್ಟಿಲ್ಲ ಅಂತ ಯಾಕೆ ಹೇಳ್ಬೋದು? ಮೀಡಿಯಾ ಮುಂದೆ ಧೈರ್ಯವಾಗಿ ಹೇಳ್ಬೋದಲ್ಲ. ಖಂಡಿತ. ಯಾಕಂತಂದ್ರೆ ಮೊದಲನೇದಾಗಿ ಪಕ್ಷದಲ್ಲಿ ಯಾವ ಪಕ್ಷದಿಂದ ಗೆದ್ದು ಶಾಸಕರಾಗಿರ್ತಾರೆ ಅನ್ನೋದು ಮುಖ್ಯ ಅಲ್ಲ. ರಾಜಕಾರಣದಲ್ಲಿ ಸಾಕಷ್ಟು ಸ್ನೇಹಗಳು, ವಿಶ್ವಾಸಗಳು ಇರ್ತವೆ. ಹಾಗಾಗಿ ಬೇರೆ ಬೇರೆ ಪಕ್ಷದ ತಮ್ಮ ಆತ್ಮೀಯರು ಕರೆ ಮಾಡಿದಾಗ ಅದನ್ನ ಬಹಿರಂಗವಾಗಿ ಹೇಳಲಿಕ್ಕೂ ಸಾಧ್ಯ ಆಗದೆ ಇರಬಹುದು. ಹಾಗಂತ ಮಾಧ್ಯಮಗಳ ಮುಂದೆ ಅವರು ಒಪ್ಪುಗೊಳ್ಳದಿದ್ದ ಕೂಡಲೇ ಪಕ್ಷದ ನಾಯಕರ ಗಮನಕ್ಕೂ ತಂದಿರಲ್ಲ ಅಂತಲ್ಲ. ಕುಮಾರಸ್ವಾಮಿ ಅವರು ಬೇರೆ ಬೇರೆ ಹೆಸರುಗಳನ್ನ ಹಿಂದೆ ಹೇಳಿದ್ರು ಮುಖ್ಯಮಂತ್ರಿಗಳು. ಅಲ್ಲಿ ನಮ್ಮ ಪಕ್ಷದ ಯಾವ್ಯಾವ ಶಾಸಕರನ್ನ ಸಂಪರ್ಕಿಸಿದ್ದಾರೆ, ಎಷ್ಟೆಷ್ಟು ಹಣವನ್ನ ಬೇಡಿಕೆ ಡಿಮ್ಯಾಂಡ್ ಮಾಡಿದ್ರು, ಹಣ ಇಟ್ಟು ನೀವು ಬನ್ನಿ ಅಂತೇಳಿ ಅನ್ನೋದ್ರ ಬಗ್ಗೆ ಆಡಿಯೋವನ್ನು ಕೂಡ ರಿಲೀಸ್ ಮಾಡ್ತೀನಿ ಸಮಯ ಬಂದಾಗ ಅನ್ನುವಂತ ಮಾತನ್ನ ಹೇಳಿದ್ರು. ಹಾಗೆ ಕಾಂಗ್ರೆಸ್ ಶಾಸಕರು ಕೂಡ ಇದೇ ಮಾತನ್ನ ಹೇಳಿದ್ರು. ಅಲ್ಲಿಗೆ ಒಂದು ಸ್ಪಷ್ಟವಾಗುತ್ತೆ, ಕೆಲವರು ಬಹಿರಂಗವಾಗಿ ಇಂಥವ್ರು ಕರೆದಿದ್ರು, ಇಷ್ಟು ಹಣವನ್ನ ಡಿಮ್ಯಾಂಡ್ ಮಾಡಿದ್ರು ಅಂತ ಹೇಳ್ತಾ ಇದ್ರು. ಮತ್ತೆ ಕೆಲವರು ಇಲ್ಲ ಅಂತ ಹೇಳಿದ್ರು ಕೂಡ ಕೆಲವರು ತಮ್ಮ ಪಕ್ಷದ ನಾಯಕರ ಮುಂದೆ ಅದನ್ನ ಹೇಳ್ಕೊಂಡಿದ್ದಾರೆ. ನಮಗೆ ಬಿಜೆಪಿ ಇಂಥವ್ರು ಕರೆ ಮಾಡಿದ್ರು, ಇಷ್ಟು ಹಣದ ಒಂದು ಡಿಮ್ಯಾಂಡ್ ಅನ್ನ ಮಾಡಿದ್ರು, ಜೊತೆಗೆ ತಮಗೆ ಸಚಿವ ಸ್ಥಾನದ ಒಂದು ಆಸೆಯನ್ನು ಕೂಡ ತೋರಿಸಿದ್ರು ಅನ್ನುವಂಥದ್ದು. ಬೇರೆ ಬೇರೆ ಕಾರಣಗಳಿಂದಾಗಿ ಮಾಧ್ಯಮಗಳ ಮುಂದೆ ಎಲ್ಲರೂ ಹೇಳಿಕೊಳ್ಳದೆ ಇರಬಹುದು. ಆದ್ರೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಶಾಸಕರನ್ನ ಸೆಳೆಯುವಂತ ಯತ್ನವನ್ನ ಬಿಜೆಪಿ ನಾಯಕರು ಮಾಡಿದ್ರು ಅನ್ನುವಂಥಲ್ಲಿ ಯಾವುದೇ ಅನುಮಾನ ಇಲ್ಲ. ಅರವಿಂದ್. ಓಕೆ ಸುಕೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಒಂದ್ ಕಡೆ ಪ್ಲಾನ್ ಎ ಫ್ಲಾಪ್ ಆಗ್ತಾ ಇದ್ದಂತೆ ಬಿಜೆಪಿಯವರು ಪ್ಲಾನ್ ಬಿ ಆಪರೇಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಜೆಡಿಎಸ್ ಶಾಸಕರನ್ನ ಸೆಳೆಯೋದಕ್ಕೆ ಈಗ ಖುದ್ದು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರೇ ಪ್ರಯತ್ನ ಪಡ್ತಾ ಇದ್ದಾರೆ ಅಂತಕ್ಕಂಥ ಸ್ಫೋಟಕ ಆರೋಪವನ್ನ ಜೆಡಿಎಸ್ ಶಾಸಕ ಶಿವಲಿಂಗೇಗೌಡ ಮಾಡಿದ್ದಾರೆ. ಶಿವಲಿಂಗೇಗೌಡರು ಹೇಳ್ತಾ ಇದ್ರು, ಗೌರಿಶಂಕರ್ ಅಂದ್ರೆ ಮಾಜಿ ಸಚಿವ ಚೆನ್ನಿಗಪ್ಪ ಅವರ ಪುತ್ರ ಗೌರಿಶಂಕರ್ ಅವರಿಗೆ ನಿನ್ನೆ ರಾತ್ರಿ ಜಗದೀಶ್ ಶೆಟ್ಟರ್ ಕರೆ ಮಾಡಿದ್ದಾರೆ. ಕರೆ ಮಾಡಿಬಿಟ್ಟು ಹಿಂದೆಲ್ಲ ನಿಮ್ಮನ್ನ ಕರೆಕ್ಟಾಗಿ ನೋಡ್ಕೊಳಕ್ ಆಗ್ಲಿಲ್ಲ ಬಿಜೆಪಿಗೆ ಬಂದಾಗ, ಈಗ ಬಂದ್ರೆ 60 ಕೋಟಿ ದುಡ್ಡು ಪ್ಲಸ್ ಸಚಿವ ಸ್ಥಾನ ಕೊಡ್ತೀವಿ ಅಂತಕ್ಕಂಥ ಆಫರ್ ಮಾಡಿದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ.